ನೀನು ಕೈಕಾಲು ತೊಳೆದು ತಿಂಡಿ ತಿನ್ನು, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಅಮ್ಮಿಯ ಆತ್ಮವಿಶ್ವಾಸದ ದನಿ ಜಗದೀಶ್ಗೆ ಹೊಸದಾಗಿ ಕೇಳಿಸ್ತು. ಸಾಮಾನ್ಯವಾಗಿ ಅವಳು ವತ್ಸಳ ಎದುರಿಗೆ ದನಿ ತಗ್ಗಿಸಿಯೇ ಮಾತನಾಡ್ತಿದ್ಲು. ಜಗದೀಶ್ ಬಂದ ಮೇಲಂತೂ ಅಗತ್ಯವಿಲ್ಲದೆ ಅವಳು ಅವರೆದುರು ನಿಲ್ತಾನೇ ಇರಲಿಲ್ಲ. ಮಕ್ಕಳ ಮುಂದೆ ಮಾತ್ರ ಉಲ್ಲಾಸವಾಗಿ ಹರಡುವ ಅವಳ ಬಗ್ಗೆ ಅವರಿಗೆ ಕುತೂಹಲವಾಯಿತು. ಈ ಅಮ್ಮಿ ಎನ್ನುವ ಪಾತ್ರಧಾರಿಯ ಹುಡುಗಿ ನಿಜಕ್ಕೂ ಯಾರು? ಅಮ್ಮಿ, ನನಗೆ 2 ಪೇಜ್ ಇಂಗ್ಲೀಷ್ ಕಾಪಿ ರೈಟಿಂಗ್ ಬರೆದು ಕೊಡೆ. ನಾನು ಕಾರ್ಟೂನ್ನಲ್ಲಿ ಸ್ಕೂಬಿಡ್ ನೋಡಬೇಕು. ಸುಜಯ ಗೋಗರೆದಿದ್ದು ಕೇಳಿಸ್ತು. ನಿಮ್ಮ ಮಮ್ಮಿ ಡ್ಯಾಡಿ ಮನೆಯಲ್ಲಿ ಇಲ್ಲದಿದ್ದಾಗ ಸದಾ ಕಾರ್ಟೂನ್ ನೋಡ್ತೀಯಲ್ಲ ಸುಜಿ, ನಾನೇನು ಬರೆದು ಕೊಡ್ತೀನಿ, ಆದರೆ ನೀನು ಯಾರಿಗೂ ಹೇಳಬಾರ್ದು ಅಲ್ವೇ ಅಮ್ಮಿ? ನೀನು ಸ್ಕೂಲ್ಗೆ ಹೋಗಲ್ಲ ಅಂತೀಯಾ, ಆದರೂ ನೀನು ನಮ್ಮ ಪಾಠಗಳೆಲ್ಲ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತೀಯಲ್ಲ. ನೀನು ನಮ್ಮ ಜೊತೆಯಲ್ಲೇ ಸ್ಕೂಲಿಗೆ ಬಾ. ವಿಜಯ ಹೇಳಿದಾಗ ತಟ್ಟನೆ ಅಮ್ಮಿಯ ಉತ್ತರ ಬಂತು. ನಾನು ಸ್ಕೂಲಿಗೆ ಬರಲ್ಲ, ಮನೆಯಲ್ಲಿ ಇದ್ದು ನಿಮ್ಮ ಕೆಲಸಗಳು ಮಾಡಿಕೊಂಡು ಪಾಠ ಹೇಳ್ಕೊಡ್ತೀನಿ. ನನಗೆ ಇದೇ ಇಷ್ಟ. ಆ ಎನಿಟ್ ಬ್ಲೈಟನ್ ಓದಿದ್ದಾಯ್ತಾ? ನಾಳೆ ನಮ್ಮ ಸ್ಕೂಲ್ ಲೈಬ್ರರಿಯಿಂದ ಬೇರೆ ಪುಸ್ತಕ ತಂದ್ಕೊಡ್ತೀನಿ. ಒಳ್ಳೆ ಅಡ್ವೆಂಚರ್ ಬುಕ್ ತಗೊಂಡು ಬಾ ವಿಜಿ. ನನಗೆ ಈ ಸ್ಕೂಲ್ ಸೀರೀಸ್ ಓದೋಕ್ಕೆ ತುಂಬ ಬೇಜಾರು. ಚುಟ್ಟ ಸೇದುತ್ತಿದ್ದ ಜಗದೀಶರ ಕೈಗಳು ಸ್ತಬ್ಧವಾದವು, ಗೊಂದಲಗೂಡಾದವು. ಅವರ ಮೆದುಳು ಯಾವುದನ್ನು ನಿರ್ಧರಿಸಲು ಅಸಮರ್ಥವಾಗಿತ್ತು. ತಟ್ಟನೆ ಎದ್ದು ಬಟ್ಟೆ ಬದಲಾಯಿಸಿ ಮಕ್ಕಳೆಲ್ಲ ರೂಮ್ನಲ್ಲಿ ಇರುವ ಸಮಯ ನೋಡಿ ಮುಂಬಾಗಿಲು ತೆರೆದುಕೊಂಡು ಹೊರಗೆ ಹೋದವರು ಪುನಃ ವತ್ಸಲ ಬರುವ ಹೊತ್ತಿಗೆ ಮನೆಗೆ ಹಿಂತಿರುಗಿದ್ರು. ಮರುದಿನ ಸಂಜೆ ಜಗದೀಶ್ ಮನೆಗೆ ಬಂದಾಗ ಬ್ಯಾಡ್ಮಿಂಟನ್ ರ್ಯಾಕೆಟ್ ಹಿಡಿದು ವಿಜಯ ಆಟಕ್ಕೆ ಆಹ್ವಾನಿಸಿದ್ಲು. ಡ್ಯಾಡಿ, ಬಾ ಒಂದು ಗೇಮ್ ಆಡೋಣ. ನಾನು ಅಮ್ಮಿ ಪಾರ್ಟ್ನರ್ಸ್, ನೀನು ಸುಜಿ ಪಾರ್ಟ್ನರ್ಸ್ ಆಗಿ. ಇವತ್ತು ಬ್ಯಾಡ್ಮಿಂಟನ್ ಬೇಡ, ನಿಮ್ಮಿಬ್ಬರಿಗೂ ಒಂದು ಹೊಸ ಆಟ ಹೇಳ್ಕೊಡ್ತೀನಿ. 3 ಜನನೂ ಇಲ್ಲೇ ಕೂತ್ಕೊಳ್ಳಿ. ಜಗದೀಶ್ ತನ್ನ ಎದುರಿಗೆ 3 ಕುರ್ಚಿಗಳನ್ನು ಹಾಕಿದಾಗ ಅಮ್ಮಿಯು ಆಸಕ್ತಿಯಿಂದ ಬಂದು ಕುಳಿತಳು. ಜಗದೀಶ್ ಮಾತು ಆರಂಭಿಸಿ, ಈಗ ನಾವು ವರ್ಡ್ ಬಿಲ್ಡಿಂಗ್ ತರಹ ಒಂದು ಆಟ ಆಡೋಣ. ನಾನು ಕೆಲವು ಪದಗಳು ಹೇಳ್ತೀನಿ, ಅದಕ್ಕೆ ಸಂಬಂಧಪಟ್ಟಂತೆ ನೀವು ಒಂದು ಪದ ಹೇಳಬೇಕು. ಫಾರ್ ಎಕ್ಸಾಂಪಲ್, ನಾನು ಮನೆ ಅಂದರೆ ನೀವೇನಂತೀರಾ ಎಂದಾಗ ವಿಜಯ ತಟ್ಟನೆ ಉತ್ತರಿಸಿದ್ಲು, ಬಾಗಿಲು. ಅಮ್ಮಿ, ನೀನು? ಮನೆ ನನಗೆ ಗೊತ್ತಾಗಲ್ಲ ಅಂಕಲ್. ಇದೇನು ಕಷ್ಟವಾದ ಆಟವಲ್ಲ ವಿಜಿ, ನೀನೇ ಮೊದಲು ಹೇಳಮ್ಮ, ಆಗ ಅವಳಿಗೂ ಒಂದು ಐಡಿಯಾ ಬರುತ್ತೆ. ಜಗದೀಶ್ ಮಗಳ ಮುಂದೆ ಕೆಲವು ಪದಗಳನ್ನು ಹೇಳಿ ಅದಕ್ಕೆ ಸೂಕ್ತ ಪ್ರತಿಕ್ರಿಯೆ ಪಡೆದರು. ಡ್ಯಾಡಿ, ನಾನು? ಸುಜಯ ಆತುರದಿಂದ ಕೇಳಿದಾಗ ಅವರು ನಸುನಕ್ಕರು. ನೀನು ಎಲ್ಲರಿಗಿಂತ ಚಿಕ್ಕವಳು, ನಿನ್ನದು ಕೊನೆಯ ಸರದಿ. ಎಲ್ಲಿ ಅಮ್ಮಿ, ನೀನು ಶುರು ಮಾಡ್ತೀಯಾ? ಅಮ್ಮಿ ಅನುಮಾನಿಸುತ್ತಾ ಹೇಳಿದ್ಲು. ಸೂರ್ಯ, ಬೆಳಕು. ಗುಡ್. ಹಾಗೆ ಚಂದ್ರ? ಬೆಳದಿಂಗಳು. ಯೋಚಿಸಬಾರ್ದು, ತಟ್ಟನೆ ಉತ್ತರಿಸಬೇಕು. ಹಾಲು. ಬಿಳಿ. ಹೂವು. ಕೆಂಪು. ಅಪ್ಪು. ಆಫೀಸ್. ಅಮ್ಮ. ಜಗದೀಶ್ ಅವಳತ್ತ ಬೆರಗಾಗಿ ನೋಡಿದ್ರು. ಅವಳು ಕಣ್ತಪ್ಪಿಸಿ ಎತ್ತಲು ನೋಡ್ತಿದ್ಲು. ಯಾಕೆ ನಿಲ್ಲಿಸ್ಬಿಟ್ಟೆ? ನನಗೆ ಅಮ್ಮ ಇಲ್ಲ ಅಂಕಲ್. ಪಾತಾಳದಿಂದ ಬಂದಂತಿತ್ತು ಅವಳ ದನಿ. ಜಗದೀಶ್ ಒಮ್ಮೆ ಅವಳನ್ನು ದೀರ್ಘವಾಗಿ ನೋಡಿ ಗಂಟಲು ಸರಿಪಡಿಸ್ಕೊಂಡ್ರು. ಹಾಳೆ, ಪುಸ್ತಕ, ಟೀಚರ್, ಅತ್ತೆ. ಅತ್ತೆ. ಜಗದೀಶ್ ಕಣ್ಣರಳಿಸಿ ಮತ್ತೆ ಮುಂದುವರೆಸಿದ್ರು. ಸ್ಕೂಲ್, ಆಟ, ಫ್ರೆಂಡ್ಸ್, ರಜನಿ. ತಕ್ಷಣ ಅಮ್ಮಿ ನಾಲಿಗೆ ಕಚ್ಕೊಂಡ್ಳು. ನಾನು ಚಿಕ್ಕವಳಾಗಿದ್ದಾಗ ನಮ್ಮನೆ ಪಕ್ಕದಲ್ಲಿ ರಜನಿ ಅನ್ನೋ ಹುಡುಗಿ ಇದ್ಲು. ಜಗದೀಶ್ ತಾವು ಅದನ್ನು ಲೆಕ್ಕಿಸಿದಂತೆ, ಪರವಾಗಿಲ್ಲ ಹೇಳು. ಟಿವಿ, ಸಿನಿಮಾ, ಹೋಮ್ವರ್ಕ್. ಏಟು. ಮನೆ. ಹೆಲ್. ಅಮ್ಮಿ ಎದ್ಬಿಟ್ಲು. ನನಗೇನು ಬರಲ್ಲ ಅಂಕಲ್, ನಾನು ಈ ಆಟ ಆಡಲ್ಲ. ನನಗೆ ಈ ಆಟ ಇಷ್ಟ ಇಲ್ಲ. ಅವಳು ಆವೇಶಗೊಂಡಿರುವಾಗ ಅವಳನ್ನು ಒತ್ತಾಯಪಡಿಸಲು ಜಗದೀಶ್ಗೆ ಇಷ್ಟವಾಗಿಲ್ಲ. ಸರಿ, ನೀನು ಒಳಗಡೆ ಏನಾದರೂ ಕೆಲಸ ಇದ್ದರೆ ಮಾಡಿ ಹೋಗು. ವತ್ಸಲ ಬರೋ ಹೊತ್ತಾಯಿತು ಎಂದು ಕಾಲ್ ಚಾಚಿ ಕುಳಿತಾಗ ಅಮ್ಮಿ ದುರ್ದಾನ ತೆಗೆದುಕೊಂಡವಳಂತೆ ಬಿರುಗಾಳಿಯಷ್ಟೇ ಬಿರುಸಾಗಿ ಒಳಗೆ ನಡೆದ್ಲು. ಥೂ, ಏನ್ ಡ್ಯಾಡಿ, ಅವಳಿಗೆ ಇಷ್ಟ ಇಲ್ಲದೆ ಇರೋ ಆಟ ಯಾಕೆ ಆಡಿಸ್ತಾ ಇದೆಯಾ? ಸುಜಯ ಸಿಡುಕಿದಾಗ ಜಗದೀಶ್ ನಕ್ಕು ಅವಳ ತಲೆ ತಡವಿದ್ರು. ಇವತ್ತೊಂದು
ದಿನ ಅಷ್ಟೇ, ಇನ್ನೊಂದ್ಸಲ ಈ ಆಟ ಆಡ್ಸಲ್ಲ. ಡ್ಯಾಡಿ, ನನಗೆ 4 ಪದಗಳು ಕೊಟ್ಟು ಅಮ್ಮಿಗ್ಯಾಕೆ ಅಷ್ಟೊಂದು ಪದಗಳು ಕೇಳಿದೆ? ವಿಜಯ ಕುತೂಹಲದಿಂದ ಪ್ರಶ್ನಿಸಿದ್ಲು. ಮರಿ, ನೀನಾದರೆ ಸ್ಕೂಲಿಗೆ ಹೋಗ್ತೀಯಾ? ಪಾಪ ಅವಳು ಮನೆಯಲ್ಲೇ ಇರ್ತಾಳೆ. ಅವಳಿಗೆ ಸ್ವಲ್ಪ ಜಾಸ್ತಿ ಪಾಠ ಹೇಳ್ಕೊಡೋಣ ಅಂತ ಹೆಚ್ಚು ಪದಗಳು ಕೇಳಿದೆ. ಅವಳು ಸ್ಕೂಲ್ಗೆ ಹೋಗದಿದ್ರೂ ಅವಳಿಗೆ ಮ್ಯಾಥ್ಸ್, ಸೈನ್ಸ್, ಇಂಗ್ಲೀಷ್ ಎಲ್ಲ ಬರುತ್ತೆ ಡ್ಯಾಡಿ. ಮೊನ್ನೆ ನನಗೆ ಡಿಸ್ಮಲ್ಸ್, ಫ್ರ್ಯಾಕ್ಷನ್ಸ್, ಲೆಕ್ಕಗಳು ಅವಳೇ ಹೇಳ್ಕೊಟ್ಟಿದ್ದು. ಹಿಂದಿನ ವರ್ಷದ ಪ್ರಾಜೆಕ್ಟ್ ವರ್ಕ್ ಎಲ್ಲ ಅವಳೇ ಮಾಡಿದ್ದು. ವಿಜಯ ಹೇಳಿದವಳೆ ತಕ್ಷಣ ಬೆರಳು ಕಚ್ಕೊಂಡ್ಳು. ಹೌಚ್, ಸ್ಲಿಪ್ ಆಫ್ ಮೈ ಟಂಗ್. ಡ್ಯಾಡಿ ಪ್ಲೀಸ್, ಈ ವಿಷಯ ಯಾರಿಗೂ ಹೇಳಬಾರ್ದು ಅಂತ ಅಮ್ಮಿ ದೇವರ ಮೇಲೆ ಪ್ರಾಮಿಸ್ ತೆಗೆದುಕೊಂಡಿದ್ದಾಳೆ. ನಾನು ನಿನಗೆ ಹೇಳಿದ್ದೀನಿ ಅಂತ ಅವಳ ಮುಂದೆ ಕೇಳಬೇಡ ಪ್ಲೀಸ್ ಎಂದು ಅಂಗಲಾಚಿದಾಗ ಸುಜಯ ಅಕ್ಕನನ್ನು ದೂರ ದೂರ ನೋಡಿದ್ಲು. ಡ್ಯಾಡಿಗೆ ಯಾಕೆ ಹೇಳಿದೆ? ಆಮೇಲೆ ಅಮ್ಮಿ ಮನೆ ಬಿಟ್ಟು ಹೊರಟೋಗ್ತಾಳೆ ಗೊತ್ತಾ? ಹೌದು ಡ್ಯಾಡಿ, ನಿಮಗೆ ಗೊತ್ತಾದರೆ ಮನೆ ಬಿಟ್ಟು ಹೊರಟೋಗ್ತೀನಿ ಅಂತ ಅಮ್ಮಿ ನಮ್ಮ ಹತ್ರ ಹೇಳಿದ್ಲು. ಅವಳು ಹೋದರೆ ನಮ್ಮನ್ನು ಯಾರು ನೋಡ್ಕೊಳ್ತಾರೆ? ಅದಕ್ಕೆ ನಾವು ನಿನಗೆ, ಮಮ್ಮಿಗೆ ಅವಳು ಹೋಮ್ವರ್ಕ್ನಲ್ಲಿ ನಮಗೆ ಸಹಾಯ ಮಾಡೋ ವಿಷಯ ಯಾರಿಗೂ ಹೇಳಲಿಲ್ಲ. ನೀನು ಯಾರಿಗೂ ಹೇಳಬೇಡ ಡ್ಯಾಡಿ. ವಿಜಯ ಅಳುದನಿಯಲ್ಲಿ ಹೇಳಿದಾಗ ಜಗದೀಶ್ ಅವಳನ್ನು ಅಪ್ಕೊಂಡ್ರು. ಇಲ್ಲ ಮಗು, ನಾನು ಯಾರಿಗೂ ಹೇಳಲ್ಲ, ನಿಮ್ಮ ಮಮ್ಮಿಗೂ ಸಹ ಅಂದೆಲ್ಲ ಜಗದೀಶ್ ಅನ್ಯಮನಸ್ಕರಾಗಿದ್ದರು. ಆ ಹುಡುಗಿಗೆ ತಾಯಿ ಇಲ್ಲ ಎಂಬ ಮಾತು ನಿಜವಿರಬಹುದು. ಸಾಮಾನ್ಯವಾಗಿ ತಬ್ಬಲಿ ಮಕ್ಕಳ ಮನಸ್ಸು ತಾಯಿಯ ಮಮತೆ, ವಾತ್ಸಲ್ಯಕ್ಕಾಗಿ ಹಾತೊರೆಯುತ್ತದೆ. ಹಾಗಿರುವಾಗ ತಾಯಿ ಎಂಬ ಪದಕ್ಕೆ ಪ್ರೀತಿ, ಮಮತೆ, ವಾತ್ಸಲ್ಯ ಮುಂತಾದ ಪ್ರತಿಕ್ರಿಯೆ ಸಹಜ. ಅಮ್ಮಿಯ ವಿಲಕ್ಷಣ ಮೌನದಲ್ಲಿ ಬೇರೇನೂ ನಿಗೂಢತೆ ಇದೆ ಎನಿಸಿತು. ಅವಳಿಗೆ ಟೀಚರ್ ಬಗ್ಗೆಯೂ ಒಳ್ಳೆಯ ಅಭಿಪ್ರಾಯ ಇದ್ದಂತೆ ಕಾಣುವುದಿಲ್ಲ. ಅವಳ ಸೋದರತ್ತೆಯೋ ಏನೋ, ಅವಳ ಟೀಚರ್ಗೂ ಅತ್ತೆಗೂ ಏನು ಸಂಬಂಧ? ಅವರಿಂದ ಅವಳಿಗೆ ತನ್ನ ಮನೆ ಎಂದರೆ ಹೆಲ್, ನರಕವಾಗಿರ್ಬೋದೆ? ಅದಕ್ಕಾಗಿ ಆ ಹುಡುಗಿ ಮನೆಯನ್ನೇ ತ್ಯಜಿಸಿ? ಓ ನೋ! ಜಗದೀಶ್ ದಿಗ್ಗನೆ ಎದ್ದು ಕುಳಿತರು. 2 ಮತ್ತು 2 ಕೂಡಿಸಿ 4 ಎಂದು ಹೇಳುವ ಬದಲು ತಾವು ಅಂಕಿಗಳನ್ನು ಎಲ್ಲೆಲ್ಲೋ ಸ್ಥಳಪಟಲ ಮಾಡುತ್ತಾ ಸೂಕ್ತ ಉತ್ತರ ಹುಡುಕಿದ್ರೆ ಹೇಗೆ ಸಾಧ್ಯ? ಹಿಂದೆ ರಾಜಾದಿರಾಜರ ಕಾಲದಲ್ಲಿ ಒಂದು ಎಳೆಯ ಕೂದಲು ಹಿಡಿದು ಅದರ ಒಡತಿಗಾಗಿ ಅನ್ವೇಷಣೆ ನಡೆಸ್ತಿದ್ರಂತೆ. ಈಗ ತಮ್ಮ ಪರಿಸ್ಥಿತಿಯು ಹಾಗೇ ಆಗಿದೆ. ಅಮ್ಮಿಯನ್ನು ತಾವು ತೀವ್ರವಾಗಿ ವಿಚಾರಣೆಗೆ ಗುರಿಪಡಿಸಲು ಪ್ರಯತ್ನಿಸಿದ್ರೆ ಖಂಡಿತ ಅವಳು ಮನೆ ಬಿಟ್ಟು ಹೊರಟೋಗ್ತಾಳೆ. ಅವಳ ಪೂರ್ವಪರವನ್ನು ನಾವು ಜಾಣತನದಿಂದ ತಿಳಿದುಕೊಳ್ಬೇಕು. ಅಲ್ಲಿವರೆಗೂ ಅಮ್ಮಿ ತಮ್ಮ ಮನೆ ಬಿಟ್ಟು ಬೇರೆಲ್ಲೂ ಹೋಗದಂತೆ ತಾವು ಎಚ್ಚರಿಕೆ ವಹಿಸಬೇಕೆಂದು ನಿರ್ಧರಿಸಿದ್ರು. ವತ್ಸಲಾಳಿಗೆ ತಿಳಿದ್ರೆ ಕೆಲಸ ಕೆಟ್ಟಿತೆಂದು ಅವರು ವತ್ಸಲಾಳ ಬಳಿಯೂ ಈ ವಿಷಯ ಚರ್ಚಿಸಲಿಲ್ಲ. ಅಮ್ಮಿಯ ಜೊತೆ ಮಾತ್ರ ಜಗದೀಶ್ ಎಂದಿನ ಆದರವನ್ನೇ ತೋರ್ತಿದ್ರು. ಕೆಲವು ದಿನ ಮಂಕಾಗಿದ್ದ ಅಮ್ಮಿ ಕ್ರಮೇಣ ಚೇತರಿಸ್ಕೊಂಡು, ಅಂಕಲ್, ವರ್ಡ್ ಬಿಲ್ಡಿಂಗ್ ಆಟ ಮಾತ್ರ ಬೇಡ ಎಂದು ನಿಯಮ ಹಾಕುತ್ತಲೇ ಆಟಕ್ಕೆ ಬರ್ತಿದ್ಲು. ಬೇಡ ಬಿಡಮ್ಮ, ಆ ಆಟ ನನಗೂ ಇಷ್ಟವಾಗಲ್ಲ. ಜಗದೀಶ್ ತಮಗೇನೂ ಅರಿವಿಲ್ಲದಂತೆ ಅಮ್ಮಿ ಮಕ್ಕಳ ಜೊತೆ ಮಾಮೂಲಾಗಿ ಕೇರಂ, ಕ್ರಿಕೆಟ್, ಬ್ಯಾಡ್ಮಿಂಟನ್ ಆಡ್ತಿದ್ರು. ತಾನು ಅಮ್ಮಿಯ ವಿಚಾರ ತಿಳಿಯಲು ಕೆಣಕಿದಷ್ಟು ಅವಳು ಹಿಂಜರಿದು ತನ್ನಿಂದ ದೂರ ಸರಿಯುತ್ತಿದ್ದಾಳೆ ಎಂದು ಅರಿತ ಜಗದೀಶ್ ಇತ್ತೀಚೆಗೆ ಅವಳ ಬಗ್ಗೆ ತಟಸ್ಥರಾಗಿ ವರ್ತಿಸ್ತಿದ್ರು. ಅಂದು ಭಾನುವಾರ. ವಿಜಯ ಸಜಿಯರಿಗೆ ಸ್ಕೂಲಿನ ಗಡಿಬಿಡಿ ಇಲ್ಲದೆ ತಡವಾಗಿ ಹೇಳ್ತಿದ್ರು. ಅವರಿಬ್ಬರಿಗೂ ತಲೆ ಕೂದಲಿಗೆ ಶಾಂಪು ಮಾಡಿಸುವ ಜವಾಬ್ದಾರಿ ಅಮ್ಮಿಯದು. ವತ್ಸಲ ಬೆಳಗ್ಗೆ ತಿಂಡಿಗಾಗಿ ಪೂರಿ, ಸಾಗುವಿನ ತಯಾರಿಯಲ್ಲಿದ್ಲು. ಎಲ್ಲರಿಗೂ ರಜೆ ಇರೋದ್ರಿಂದ ಅಮ್ಮಿಯನ್ನು ಜೊತೆ ಕರೆದೊಯ್ದು ಮಧ್ಯಾಹ್ನದ ಊಟ ಹೋಟೆಲ್ನಲ್ಲಿ ಮಾಡೋದೆಂದು ತೀರ್ಮಾನವಾಗಿತ್ತು. ಆ ದಿನ ಮತ್ತೊಂದು ವಿಶೇಷವೇನೆಂದರೆ ಸುಜಯಳ ಹುಟ್ಟಿದ ಹಬ್ಬ. ಹೊಸ ಫ್ರಾಕ್ ಹಾಕ್ಕೊಂಡು ಸಂಜೆ ಗೆಳತಿಯರನ್ನೆಲ್ಲ ಆಹ್ವಾನಿಸಿ ಜಂಬದಿಂದ ಕ್ಯಾಂಡಲ್ ಊದಿ ಕೇಕ್ ಕಟ್ ಮಾಡೋದನ್ನೇ ಜೀವನದ ಮಹದಾಸೆ ಎಂದು ಭಾವಿಸುವ ವಯಸ್ಸು ಅವಳದು. ಸಂಜೆ ಅವಳ ಪುಟ್ಟ ಗೆಳತಿಯರಿಗಾಗಿ ಏರ್ಪಡಿಸಿದ ಸಣ್ಣ ಪಾರ್ಟಿಯ ಸಲುವಾಗಿ ಅಮ್ಮಿಯ ಸಹಾಯದಿಂದ ವತ್ಸಲ ಸಮೋಸ, ಜಾಮೂನ್, ಚಿಪ್ಸ್ ತಯಾರಿಸಿದ್ಲು. ಜಗದೀಶ್ ಅಂಗಡಿಯಿಂದ ಎಲ್ಲರಿಗೂ ಐಸ್ ಕ್ರೀಮ್ ತಂದಿದ್ರು. ಸುಮತಿ ಬಿಡುವು ಮಾಡಿಕೊಂಡು
ಸುಜಯಳಿಗಾಗಿ ದೊಡ್ಡ ಸೈಜಿನ ಗೊಂಬೆಯೊಂದನ್ನು ಉಡುಗೊರೆಯಾಗಿ ಹೊತ್ತು ತಂದಿದ್ಲು. ವತ್ಸಲಾಳ ಆಪ್ತ ಸಹೋದ್ಯೋಗಿಗಳು 4-5 ಮಂದಿ ಹಾಜರಿದ್ದರು. ಜಗದೀಶ್ ಯಾರೊಂದಿಗೂ ಕುಳಿತು ವರಾಂಡದಲ್ಲಿ ಗಹನವಾಗಿ ಮಾತನಾಡ್ತಿದ್ರು. ಎಲ್ಲರಿಗೂ ತಿಂಡಿ ಸರ್ವ್ ಮಾಡ್ತಿದ್ದ ಅಮ್ಮಿಯನ್ನೇ ಸುಮತಿಯ ಕಂಗಳು ಹಿಂಬಾಲಿಸಿದವು. ಮೆರೂನ್ ಬಣ್ಣದ ಕನ್ನಡಿ ಕೆಲಸ ಮಾಡಿರುವ ಚೂಡಿದಾರ್ ಧರಿಸಿದ ಅಮ್ಮಿಯ ಬೈಬಣ್ಣ ಎತ್ತಿ ಕಾಣ್ತಿತ್ತು. ಆ ವರ್ಣದ ಆವರಣದಲ್ಲಿ ಅವಳ ಕೆನ್ನೆಯಲ್ಲಿ ರಂಗು ಎಣಿಕಿತು. ಈ ಹುಡುಗಿ ಏನು ಕಣ್ಣು ಕೂರೈಸುವಂತೆ ಬೆಳೆಯುತ್ತಿದ್ದಾಳಲ್ಲ ಎಂದು ಅವಳಿಗೆ ಆಶ್ಚರ್ಯವಾಯಿತು. ಇವಳ ಬದುಕು ಹೀಗೆ ಮತ್ತೊಬ್ಬರ ಮನೆ ಸೇವೆಯಲ್ಲೇ ಸವೆದು ಹೋಗಬೇಕೆ? ಛೇ, ಇವಳಿಗೊಂದು ಉತ್ತಮ ಭವಿಷ್ಯ ಕಲ್ಪಿಸಲಾರದವಳಾಗಿ ಈಗೀಗ ವತ್ಸಲ ಅಮ್ಮಿಯ ಬಗ್ಗೆ ನಿರಂಕುಶವಾಗಿ ವರ್ತಿಸ್ತಿದ್ರು. ನೀನು ಅವಳ ವಿಚಾರ ಏನೂ ಮಾತನಾಡಬೇಡ ಸುಮತಿ. ಅವಳು ನಮ್ಮ ಮನೆಯಲ್ಲೇ ಸುಖವಾಗಿರೋದು ಕಂಡು ನಿನ್ಗೇನು ಹೊಟ್ಟೆ ಉರಿ ಎಂದು ಆಕ್ಷೇಪಿಸಿಬಿಡ್ತಿದ್ಲು. ಈ 1 ವರ್ಷದಲ್ಲಿ ಯಾರೂ ಸುಮತಿಯ ಆಶ್ರಮಕ್ಕೆ ಅಮ್ಮಿಯನ್ನು ಕೇಳಿಕೊಂಡು ಬಂದಿರಲಿಲ್ಲ. ಸುಮತಿ 2 ಲೋಕಲ್ ಪತ್ರಿಕೆಯಲ್ಲಿ ಅಮ್ಮಿಯ ಬಗ್ಗೆ ಬರೆದು ಅನ್ವೇಷಣೆ ನಡೆಸಿದರು. ಅದರಿಂದ ಯಾವ ಪ್ರಯೋಜನವೂ ಆಗಿರಲಿಲ್ಲ. ಜಗದೀಶ್ ಸಹ ಸೂಕ್ಷ್ಮವಾಗಿ ಸುಮತಿಯ ಬಳಿ ಅಮ್ಮಿಯ ವಿಷಯ ಪ್ರಸ್ತಾಪಿಸಿದರು. ಅಮ್ಮಿ ಕೆಲಸ ಮಾಡೋ ಅವಿದ್ಯಾವಂತ ಹುಡುಗಿಯಲ್ಲ ಅಂತ ನಾನು 100ಕ್ಕೆ 100 ಖಾತ್ರಿಯಾಗಿ ಹೇಳಬಲ್ಲೆ ಸುಮತಿ. ಅವಳನ್ನು ನಾನು ಎಲ್ಲೋ ನೋಡಿದ ನೆನಪು. ಬಹುಶಃ ಅವಳು ಈ ಸ್ಥಳದವಳೇ ಅಲ್ಲ ಅನಿಸುತ್ತೆ. ಆ್ಯಸ್ ಎ ಸೈಕಿಯಾಟ್ರಿಸ್ಟ್ ನಾನು ಅವಳನ್ನು ಸ್ಟಡಿ ಮಾಡಿದ್ದೀನಿ. ಯಾವುದೋ ವಿಚಾರದಲ್ಲಿ ಅವಳ ಮನಸ್ಸು ದಂಗೆ ಎದ್ದಿದೆ. ಆದರೆ ನಮ್ಮ ಮನೆಯಲ್ಲಿ ಮಾತ್ರ ಅವಳು ಸಂತೋಷವಾಗಿದ್ದಾಳೆ. ಅವಳ ಸಂತೋಷವನ್ನು ಕಸಿದುಕೊಂಡು ಅವಳ ಭವಿಷ್ಯ ರೂಪಿಸೋದ್ರಲ್ಲಿ ಯಾವ ಪ್ರಯೋಜನವೂ ಇಲ್ಲವೆಂದು ಸುಮತಿ ತಾತ್ಕಾಲಿಕವಾಗಿ ಸುಮ್ಮನಾಗಿದ್ಲು. ಆದರೆ ಜಗದೀಶ್ ಆ ಅಭಿಪ್ರಾಯಕ್ಕೆ ಹೊರತಾಗಿದ್ರು. ಅವಳ ಜೀವನದ ಸಂತೋಷ ದುಃಖದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೋಕೆ ಅವಳಿನ್ನೂ ಚಿಕ್ಕವಳು, ಅಪ್ರಬದ್ಧಳು. ಸದ್ಯಕ್ಕೆ ಅವಳು ನೆಮ್ಮದಿಯಾಗಿದ್ದಾಳೆ ಅಂತ ನಾವು ಕೈ ಕಟ್ಕೊಳ್ಳೋದು ಸರಿಯಲ್ಲ. ಅವಳ ತಂದೆ ತಾಯಿ ಬಗ್ಗೆ ತಿಳಿದು ಅವಳನ್ನು ಅವರಿಗೆ ಒಪ್ಪಿಸೋದು ನಮ್ಮ ಕರ್ತವ್ಯ. ಹಾಗಂತ ನಾವು ದೂರೋದು ಬೇಡ. ಜಾಣತನದಿಂದ ಕಾರ್ಯ ಸಾಧಿಸಬೇಕು. ನೀವು ಹಿಪ್ನೋಟಿಸಮ್ನಿಂದ ಅವಳಿಂದ ನಿಜ ಸಂಗತಿ ಹೊರಡಿಸ್ಬೋದಲ್ವೇ? ಜಗದೀಶ್ ಸುಮತಿಯ ಪ್ರಶ್ನೆಗೆ ನಕ್ಕರು. ಚೆಚೆ, ಉಗುರಿನಿಂದ ನಿವಾರಿಸಬಹುದಾದಕ್ಕೆ ಕೊಡ್ಲಿ ತಗೊಂಡ್ರೆ ಬೆರಳೆ ಕತ್ತರಿಸಿ ಹೋಗೋ ಸಂಭವವಿದೆ. ನಾನು ಆಗಾಗ ಅವಳಿಗೆ ಕೆಲವು ಟೆಸ್ಟ್ಗಳನ್ನು ಕೊಟ್ಟು ಪರೀಕ್ಷಿಸಿದ್ದೀನಿ. ಅವಳ ಮನಸ್ಸಿನಲ್ಲಿ ಅವಳ ಮನೆ, ಸ್ಕೂಲ್, ತಂದೆ ತಾಯಿ ಬಗ್ಗೆ ಏನೋ ಟಾರ್ನಮೆಲ್ ಇದೆ. ಐ ಫೀಲ್ ವೆರಿ ಸಾರಿ ಫಾರ್ ಹರ್. ಪಾಪ, ಖಂಡಿತ ನಾನು ಅವಳಿಗೆ ಸಹಾಯ ಮಾಡ್ತೀನಿ. ಅಮ್ಮಿ ಸಜಯ ವಿಜಯರ ಫ್ರೆಂಡ್ ಜೊತೆ ಸೇರಿ ಮ್ಯೂಸಿಕಲ್ ಚೇರ್ ಆಡ್ತಿದ್ಲು. ಅಮ್ಮಿ ಪೋರ್ಟಿಕೋದಲ್ಲಿ ಅಂಕಲ್ ಸುಮತಿ ಆಂಟಿ ಜೊತೆ ಕೂತು ಮಾತನಾಡ್ತಿದ್ದಾರೆ. ಅವರಿಗೆ ತಿಂಡಿ ಕೊಟ್ಯಾ? ವತ್ಸಲ ವಿಚಾರಿಸಿದಾಗ ಜಗದೀಶ್ ಹೊರಗಿನಿಂದ ಇಣ್ಕಿದ್ರು. ವಚ್ಚಿ, ನನ್ನ ಹಳೆಯ ಫ್ರೆಂಡ್ ಒಬ್ಬರು ಅನಿರೀಕ್ಷಿತವಾಗಿ ಬಂದಿದ್ದಾರೆ. 1 ನಿಮಿಷ ಬರ್ತೀನಿ. ವತ್ಸಲ ಸೀರೆಯ ನೆರಿಗೆ ಸರಿಪಡಿಸ್ಕೊಳ್ಳುತ್ತಾ ಲಘು ಬಗೆಯಿಂದ ಹೊರಗೆ ಹೋದವಳೆ 5 ನಿಮಿಷದಲ್ಲಿ ಹಿಂತಿರುಗಿದ್ಲು. ಅಮ್ಮಿ, ಅಂಕಲ್ ಫ್ರೆಂಡ್ ಯಾರೋ ಬಂದಿದ್ದಾರೆ. ಅವರಿಗೆ ಕೂಲ್ ಡ್ರಿಂಕ್ಸ್ ತಿಂಡಿಗಳು ಕೊಟ್ಬಿಟ್ಟು ಬಾ ಹೋಗು. ಆಮೇಲೆ ಆಡ್ವಿಯಂತೆ. ಅಮ್ಮಿ ಟ್ರೇನಲ್ಲಿ ನೀಟಾಗಿ ತಿಂಡಿ ಜೋಡಿಸ್ಕೊಂಡು ಪೋರ್ಟಿಕೋಗೆ ಬಂದಾಗ ಜಗದೀಶ್ ಅವಳತ್ತ ಕಣ್ಣು ಸಣ್ಣೆ ಮಾಡಿದ್ರು. ಕೊಡು ಅವರಿಗೆ. ಪ್ರಭಾಕರ್, ಇವತ್ತು ನನ್ನ ಮಗಳ ಬರ್ತಡೇ. ಸ್ವೀಟ್ಸ್ ತಗೊಂಡಿದ್ದಷ್ಟೇ ಅಲ್ಲ, ಊಟ ಮಾಡಿಸಿಯೇ ನಿನ್ನನ್ನು ಕಳಿಸೋದು. ಬೇಡ, ನಿಮಗೆಲ್ಲ ಸುಮ್ಮನೆ ತೊಂದರೆ. ಇಷ್ಟೇನಾ ನೀನು ನಮ್ಮ ಸ್ನೇಹಕ್ಕೆ ಕೊಡೋ ಬೆಲೆ? ಕಮಕ್ ಗಿಮಕ್ ಅನ್ನದೇ ಊಟ ಮಾಡಿಕೊಂಡೇ ಹೋಗಬೇಕು. ಚಿಕ್ಕಂದಿನಿಂದ ನಾವಿಬ್ಬರು ಪ್ರಾಣ ಸ್ನೇಹಿತರಾಗಿದ್ವಿ. ನೀನು ಬೆಂಗಳೂರಿನಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಆಗಿದೆಯಾ ಅಂತ ಈಗ ನನ್ನ ಹತ್ರ ಜಂಬ ಮಾಡ್ತೀಯಾ? ಜಗದೀಶ್ ಅವರ ಗೆಳೆಯರ ಬೆನ್ನಿಗೆ ಗುದ್ದಿ ನಸು ಮುನಸು ತೋರಿದ್ರು. ಇಲ್ಲಪ್ಪ ದೊಡ್ಡ ಮನುಷ್ಯ, ನೀನೇ ಈಗ ದೊಡ್ಡ ಡಾಕ್ಟರಾಗಿ ನನ್ನನ್ನು ಮರಿತಿದೆಯೇನೋ ಅಂದ್ಕೊಂಡೆ ಎಂದು ಅಮ್ಮಿ ನೀಡಿದ ತಿಂಡಿಯ ತಟ್ಟೆ ತೆಗೆದುಕೊಳ್ಳುತ್ತಾ ಅವಳನ್ನೇ ನೋಡಿದ್ರು. ನೀನು ರಾಹುಲ್ ಮಗಳು ಅಮೂಲ್ಯ ಅಲ್ವಾ? ತನ್ನ ಸನಿಹದಲ್ಲೇ ಸಿಡಿಲ್ ಬಡಿದ ಹಾಗೆ ಅಮ್ಮಿಯ ಮುಖ ಪಟಲದಲ್ಲಿ ಭಯ, ಅಸಹಾಯಕತೆ, ಆತಂಕ ಒಟ್ಟಿಗೆ ಮೂಡಿದವು. ಇಲ್ಲ, ನಾನು ಈ ಮನೆ ಕೆಲಸದವಳು.
ಎನ್ನುವಷ್ಟರಲ್ಲಿ ಅವಳು ಬಿಳಿಚ್ಕೊಂಡಿದ್ಲು. ಅವಳ ತುಟಿಗಳು ಒಣಗಿದವು. ಜಗದೀಶ್ ಹುಬ್ಗಂಟಾಕಿ ಗೆಳೆಯನತ್ತ ನೋಡಿದ್ಲು. ವಾಟ್ ಯು ಮೀನ್? ಸರಿಯಾಗಿ ನೋಡು ಪ್ರಭಾಕರ್, ಇವಳು ಅಮ್ಮಿ ಅಂತ 1 ವರ್ಷದಿಂದ ನಮ್ಮನೆಯಲ್ಲೇ ಕೆಲಸಕ್ಕಿದ್ದಾಳೆ. ಇವರು ವತ್ಸಲಾಳ ಫ್ರೆಂಡ್ ಸುಮತಿ ಅಂತ. ಇವರ ಆಶ್ರಮದಿಂದಲೇ ಆ ಹುಡುಗಿ ಬಂದಿದ್ದು. ಪ್ರಭಾಕರ್ ದೃಢವಾಗಿ ತಲೆ ಅಲ್ಲಾಡಿಸಿದ್ರು. ಖಂಡಿತ ಐ ಆಮ್ ನಾಟ್ ಮಿಸ್ಟೇಕನ್. ಅಮೂಲ್ಯ ಮತ್ತು ನನ್ನ ಮಗಳು ರಜನಿ ತುಂಬ ಕ್ಲೋಸ್ ಫ್ರೆಂಡ್ಸ್. ಇದೇ ಅಮೂಲ್ಯ ಪ್ರತಿ ವರ್ಷ ನನ್ನ ಮಗಳು ರಜನಿಯ ಬರ್ತ್ಡೇಗೆ ಅಟೆಂಡ್ ಮಾಡ್ತಾ ಇದ್ದಾಳೆ. ಅವಳ ತಂದೆ ರಾಹುಲ್ ಗುಪ್ತಾ ನಮ್ಮ ಕಂಪನಿಯಲ್ಲೇ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದಾರೆ. ಹೀಗೆ 1 ವರ್ಷದಿಂದ ಅಮೂಲ್ಯ ಕಾಣೆ ಆಗಿದ್ದಾಳೆ ಅಂತ ಅವಳ ತಾಯಿ ಎಷ್ಟು ಪರಿತಪಿಸ್ತಾ ಇದ್ದಾರೆ ಅಂತ ನಿನಗೆ ಗೊತ್ತಿಲ್ಲ ಜಗದೀಶ್. ಇವಳೇ ಅಮೂಲ್ಯ? ಯಸ್. ರಾಹುಲ್ ಟಿವಿಯಲ್ಲಿ ಅವಳ ಭಾವಚಿತ್ರದ ಸಮೇತ ಕಾಣೆಯಾಗಿದ್ದಾಳೆ ಅಂತ ಪ್ರಕಟಿಸಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಗೊತ್ತಾ? ಇಲ್ಲ ಅಂಕಲ್, ಸುಳ್ಳು. ಅಮ್ಮಿಯ ಕಣ್ಗಳಲ್ಲಿ ನೀರು ಧುಮುಕಿತು. ಬರೀ ಸುಳ್ಳು. ನಾನು ಅಮೂಲ್ಯ ಅಲ್ಲ. ನನಗೆ ಯಾರೂ ಗೊತ್ತಿಲ್ಲ. ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಇವರ ಮಾತು ಕೇಳಿ ನನ್ನನ್ನು ಎಲ್ಲೂ ಕಳಗಿಸ್ಬೇಡಿ. ಅವಳ ಗಲಾಟೆ ಕೇಳಿ ವತ್ಸಲ ಹೊರಗೆ ಬಂದಾಗ ಅಮ್ಮಿ ಅವಳ ಬಳಿಗೆ ಧಾವಿಸಿದ್ಲು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.